ಹಿಂದಿನ ಕಾಲದಲ್ಲಿ ಜಾನುವಾರುಗಳ ಸಗಣಿ ಅಂದ್ರೆ ಜನ 10 ಮೀಟರ್ ದೂರನೇ ಸರಿತಾರೆ. ಇನ್ನು ಹಬ್ಬ ಹರಿದಿನಗಳಲ್ಲಿ ಬಣ್ಣ ಎರಚಿ ಸಂಭ್ರಮ ಪಡುವುದನ್ನ ನೋಡಿದ್ದೇವೆ. ಆದರೆ ಮುದ್ರಣಾಕಾಶಿಯಲ್ಲಿ ಒಬ್ರಿಗೊಬ್ರು ಮೈ ಮೇಲೆ ಪರಸ್ಪರ ಸಗಣಿ ಎರಚುವ ಮೂಲಕ ಎಂಜಾಯ್ ಮಾಡ್ತಾರೆ. ಛೀ ಏನಪ್ಪ ಎಂಜಾಯ್ ಮಾಡ್ತಾರೆ, ಛೀ ಏನಪ್ಪ ಅದು ಹೊಲಸು ಆಟ, ಅದು ಹೇಗೆ ಆಡ್ತಾರೋ ಅಂತೀರಾ? ಹಾಗಿದ್ರೆ ಈ ಸ್ಟೋರಿಯನ್ನ ತಪ್ಪದೆ ನೋಡಿ. ಹೌದು, ಬಣ್ಣದೋಕುಳಿ ಆಟ, ಕೆಸರು ಎರೆಚಾಟ ಆಡೋದನ್ನ ನೋಡಿದ್ದೇವೆ. ಆದರೆ ಗದಗನ ಗಂಗಾಪುರ ಪೇಟೆಯ ಕುಂಬಾರೋಣಿಯಲ್ಲಿ ಸಗಣಿ ಎರಚುವುದು ತುಂಬಾನೇ ವಿಶಿಷ್ಟವಾಗಿದೆ. ನಾಗರ ಪಂಚಮಿ ಹಬ್ಬವನ್ನ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಚರಿಸ್ತಾರೆ. ಆದರೆ ಗದಗಿನ ನಾಗರ ಪಂಚಮಿ ಕರೆ ಕಟ್ಲಂಬೆ ದಿನದಂದು ಪರಸ್ಪರ ಸಗಣಿ ಎರಚಿಕೊಂಡು ಸಂಭ್ರಮಿಸಿ ಹಬ್ಬ ಆಚರಿಸ್ತಾರೆ. ಇದು ನೂರಾರು ವರ್ಷದ ಹಿಂದಿನಿಂದ ನಡೆದು ಬಂದ ಪದ್ಧತಿಯಾಗಿದೆ. ಈ ನಾಡಿಗೆ ಸಂಪೂರ್ಣ ಮಳೆಯಾಗಲಿ, ಚೆನ್ನಾಗಿ ಬೆಳೆ ಬರಲಿ, ರೈತರು ಸುಭಿಕ್ಷೆಯಿಂದ ಇರಲಿ, ಜನರಿಗೆ ಚರ್ಮ ರೋಗ ದೂರವಾಗಲಿ ಎಂದು ಆಚರಿಸ್ತಾರೆ. ಜೊತೆಗೆ ಈ ಸಗಣಿ ಆಟ ಆಡುವುದರಿಂದ ಯಾವುದೇ ರೀತಿಯ ಚರ್ಮ ರೋಗ ಸೇರಿದಂತೆ ಅನೇಕ ರೋಗಗಳು ಬರುವುದಿಲ್ಲ ಎಂತಿದ್ದಾರೆ ಇಲ್ಲಿಯ ಜನರು. ಗದಗ ಗಂಗಾಪುರ ಪೇಟಲ್ಲಿ ಕುಂಬಾರೋಣಿ ಅಂತ ಇದೆ ರೀ. ಇಲ್ಲಿ ವರ್ಷ ಸಗಣಿ ಆಟ ಆಡ್ತಾರೆ. ಶ್ರಾವಣ ಮಾಸದಲ್ಲಿ ಹಾಲು ಹಾಕೋ ದಿನ 2ನೇ ದಿನ ಮುಗಿದ ನಂತರ 3ನೇ ದಿನ ಕರೆಕಟಂಬ್ಲಿ ಅಂತ ಬರುತ್ತಲ್ರಿ, ಆ ದಿನ ಎಲ್ಲ ಸಗಣಿ ಗುಂಪಿ ಹಾಕಿರ್ತಾರೆ. ಗುಂಪಿ ಹಾಕಿ ಎಲ್ಲರೂ ಸಗಣಿ ಒಬ್ರಿಗೊಬ್ರು ಒಬ್ಬರ ಮೇಲೆ ಒಬ್ಬರು ಎರಚಿ ಎಲ್ಲರೂ ಸಗಣಿ ಆಟ ಆಡ್ತಾರೆ. ಅದೆಲ್ಲ ನೋಡೋದಕ್ಕೆ ಭಾಳ ದೂರದಿಂದ ಬಂದಿರ್ತಾರೆ. ಗದಗ, ಬೆಟಗೇರಿ, ಧಾರವಾಡ, ಹುಬ್ಬಳ್ಳಿ, ಬೆಂಗಳೂರು, ಒಟ್ಟು ಅವ್ರಿಗೆ ನೋಡೋದಕ್ಕೆ ಒಂಥರ ಖುಷಿ ಅನ್ಸುತ್ತೆ ರೀ. ಎಲ್ಲರಿಗೂ ಬಂದು ನೋಡೋದಕ್ಕೆ. ಈ ಥರ ಅಂತೂ ಎಲ್ಲೂ ಆಟ ಆಡಲ್ಲಲ್ರಿ, ಇಲ್ಲೇ ಆಟ ಆಡೋದು. ಹಂಗಂತ ಎಲ್ಲರೂ ಇಲ್ಲೇ ನೋಡೋಕೆ ಬಂದಿರ್ತಾರೆ, ಎಲ್ಲರೂ ಖುಷಿ ಪಟ್ಟು ಹೋಗ್ತಾರೆ. ಆದರೆ ಇದು ಪೂರ್ತಿ ಪುರಾತನ ಕಾಲದ ಆಟ ರೀ. ಇದು ಇಂದಿಗೂ ಮುಂದುವರಿಸ್ಕೊಂಡು ಬಂದಾರೆ. ಇದು ಆಡಿದ್ರೆ ಚರ್ಮ ರೋಗ ಬರಲ್ಲಂತ್ರಿ, ಮತ್ತು ಹೆಲ್ತಿಗೆ ಚಲೋ, ಸೊಳ್ಳಿ ಹುಳ ಉಪ್ಪಡಿ ಎಲ್ಲ ಏನು ಬರೋದಿಲ್ಲ ಅಂತಂದು ಇದು ಮೊದಲಿನ ಥರನೂ ಆಟ ಆಡ್ಕೋತ ಬಂದಾರೆ. ಇದು ಜೆಂಟ್ಸ್ ಹೆಣ್ಮಕ್ಳ ಬಟ್ಟೆ ಹಾಕಿರ್ತಾರೆ, ಗಂಡು ಮಕ್ಕಳ ಬಟ್ಟೆನೂ ಹಾಕಿರ್ತಾರೆ. ಇಬ್ಬರದು ಪಾತ್ರ ಹಾಕಿ ಒಬ್ರಿಗೊಬ್ರು ಒಬ್ಬರ ಮೇಲೆ ಒಬ್ಬರು ಇದು ಎರಚಿ ಸಗಣಿ ಎರಚಿ ಆಟ ಆಡ್ತಾರೆ. ಸುಮಾರು 1 ವಾರಗಳಿಂದ ಗೌಳಿ ಜನಾಂಗ ಹಾಗೂ ಜಾನುವಾರುಗಳಿರುವವರ ಮನೆಯಲ್ಲಿ ಸಗಣಿಯನ್ನ ಸಂಗ್ರಹಿಸ್ತಾರೆ. ಅದನ್ನ ತಂದು ರಸ್ತೆಯಲ್ಲಿ ಗುಂಪಿಯಾಗಿಟ್ಟು ಅದಕ್ಕೆ ಸುಣ್ಣ, ಬಣ್ಣ, ಕುಂಕುಮ, ಅರಿಶಿಣ ಹಾಕಿ ಪೂಜೆ ಮಾಡ್ತಾರೆ. ಇಲ್ಲಿಯ ಪುರುಷರು ಮಹಿಳೆಯರ ವೇಷಧಾರಿಗಳಾಗ್ತಾರೆ. ಜೊತೆಗೆ ವಿವಿಧ ತರಕಾರಿ, ಬಾರಿಗೆ, ಹೀಗೆ ನಾನಾ ತರದ ಹಾರಗಳನ್ನ ಕೊರಳಲ್ಲಿ ಹಾಕಿಕೊಂಡು ಮೆರವಣಿಗೆಯನ್ನ ಮಾಡ್ತಾರೆ. ನಂತರ ಸ್ಥಳೀಯ ದುರ್ಗಾದೇವಿ ಹಾಗೂ ಸಗಣಿಗೆ ಪೂಜೆ ಮಾಡ್ತಾರೆ. ನಂತರ ಮೈ ಮೇಲೆ ಸಗಣಿ ಎರಚಿಕೊಂಡು ಸಂಭ್ರಮಿಸ್ತಾರೆ. ಈ ಹಬ್ಬಕ್ಕೆ ಧಾರ್ಮಿಕ ಆಚರಣೆಯೊಂದಿಗೆ ವೈಜ್ಞಾನಿಕ ಹಿನ್ನೆಲೆಯೂ ಇದೆ. ಈ ಹಬ್ಬ ಆಚರಿಸುವುದರಿಂದ ಉತ್ತಮ ಮಳೆ ಬೆಳೆಯಾಗುತ್ತದೆ ಎಂಬ ನಂಬಿಕೆ. ಈ ಮೋಜಿನ ಸಗಣಿ ಹಬ್ಬದ ಆಟ ನೋಡಲೆಂದೇ ದೂರದಿಂದ ಜನ ಬರ್ತಾರೆ. ಈ ಆಟ ಆಡೋದು ನೋಡೋದು ನಮಗೆ ಒಂದು ಖುಷಿ ತಂದಿದೆ ಎಂತಿದ್ದಾರೆ ಇಲ್ಲಿಯ ಸಾರ್ವಜನಿಕರು. ನಾವು ಇಲ್ಲಿಯವರ ರೀ, ಗಂಗಾಪುರ ಪೇಟೆ ನಮ್ಮದು. ಇದು ಒಣಿನು ಗದಗ ಗಂಗಾಪುರ ಪೇಟೆ ಕುಂಬಾರೋಣಿ ರೀ. ಇದು ಇಲ್ಲೇ ಪುರಾತನ ಕಾಲದಿಂದನೂ ಸಗಣಿ ಆಟ ಆಡ್ಕೊತ ಬಂದಾರಿ ಎಲ್ಲರೂ. ನಮ್ಮ ತಾತ ಅವರು ಅಜ್ಜಿಯವರು ಹೇಳ್ತಿದ್ರಿ ಇಲ್ಲೇ ಸಗಣಿ ಆಟ ಆಡ್ತಾರ ಅಂತೇಳಿ. ನಾವು ಅಲ್ಲಿದ ನೋಡಕ್ ಬರ್ತಿದ್ವಿ ರೀ. ಈಗ ಇಲ್ಲೇ ಐತ್ರಿ ಮನಿ ನಮ್ದು. ಇಲ್ಲೆಲ್ಲ ಊರಿಂದ ಬರ್ತಾರಿ ಎಲ್ಲ ಮಂದಿ ರೀ. ಆಮೇಲೆ ಹಳ್ಳಿಯವರು ಬರ್ತಾರೆ, ಬೇರೆ ಊರಿಂದ ಇದೆಲ್ಲ ಸಗಣಿ ತಂದು ಇಲ್ಲೇ ಗುಂಪಿ ಹಾಕಿ ಎಲ್ಲರೂ ಬಂದು ನೋಡೋದು. ಊರಿಂದ ಬರ್ತಾರೆ ಎಲ್ಲರೂ ನೋಡಾಕ, ಭಾಳ ಮಂದಿ ಬರ್ತಾರೆ ಎಲ್ಲ ನೋಡಾಕ. ಇದು ಕರೆಕಟಂಬ್ಲಿ ದಿನ ಆಟ ಆಡ್ತಾರೆ. ಇದು ಎಲ್ಲ ಭಾಳ ಮಂದಿ ಬಂದು ಇದು ನೋಡೋದು, ಎಲ್ಲರೂ ಆಡೋದು, ಇದೆಲ್ಲ ಭಾಳ ದೊಡ್ಡ ಸಂಭ್ರಮ ಆದಂಗೆ ಆಗತ್ರಿ. ಇದು ನಮಗೂ ಎಲ್ಲರೂ ಬಂದು ಆಡೋದು, ಇದೆಲ್ಲ ಕಾಮಿಡಿ ಮಾಡ್ತಾರೆ. ಎಲ್ಲ ಗಂಡ್ಮಕ್ಳು ವೇಷ ಹಾಕೊಂಡು ಆಡೋದು, ಎಲ್ಲ ನಗ್ಸೋದು ಭಾಳ ಮಾಡ್ತಾಳ್ರಿ. ಅದ ನಮಗೂ ಭಾಳ ಖುಷಿ ಆಗತ್ರಿ. ಇದು ಆಟ ಆಡುವಾಗ ನಮಗೂ ಭಾಳ ಖುಷಿ ಅನ್ಸುತ್ರಿ. ಸಗಣಿ ಎರೆಚಾಟದಲ್ಲಿ ಯುವಕರು ಮಗ್ನರಾಗಿ ಸಂತೋಷ ಅನುಭವಿಸುತ್ತಿದ್ರೆ ಸ್ಥಳೀಯದಲ್ಲಿ ನೆರೆದ ಸಾವಿರಾರು ಜನ ನೋಡುತ್ತಾ ಖುಷಿ ಪಟ್ಟರು. ಈ ನಾಗರ ಪಂಚಮಿ ಕರೆಂಟಾಂಬ್ಲೆ ದಿನದ ಹಬ್ಬದಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಈ ಸಗಣಿ ಹಬ್ಬವನ್ನು ಆಚರಿಸ್ತಾರೆ. ವಿಭಿನ್ನ ಮನೋರಂಜನೆಯ ಆಟ ನಗರದಲ್ಲಿ ಆಡುತ್ತಿರುವುದಂತೂ ರಾಜ್ಯದಲ್ಲಿಯೇ ವಿಶಿಷ್ಟ ಸಂಪ್ರದಾಯವೆಂದರೆ ಅತಿಶಯೋಕ್ತಿಯಾಗಲಾರದು. ಸುಮಾರು 3-4 ಗಂಟೆಗಳ ಕಾಲ ನಡೆಯುವ ಈ ಆಟ ಎಲ್ಲರಿಗೂ ಮಜಾನೇ ಮಜಾ.